ಸರ್ಕಾರ ಬಂದಾಗ್ಲೂ ಗುತ್ತಿಗೆದಾರರ ಬಿಲ್ ಪಾವತಿಯಾಗಿರಲಿಲ್ಲ. ಆದ್ರೀಗ ಗುತ್ತಿಗೆದಾರರ ಮನವೊಲಿಸೋಕೆ ಸಿದ್ದು ಸರ್ಕಾರ ಮುಂದಾಗಿದ್ದು, ಸಣ್ಣ ಗುತ್ತಿಗೆದಾರರ ಬಿಲ್ಗಳನ್ನ ಆದ್ಯತೆ ಮೇಲೆ ಪಾವತಿಸುವ ಹೊಸ ಸೂತ್ರವೊಂದು ಲೋಕೋಪಯೋಗಿ ಇಲಾಖೆ ಅಳವಡಿಸಿಕೊಂಡಿದೆ. ಗುತ್ತಿಗೆದಾರರ ಮನವಿಗೆ ಸ್ಪಂದನೆ, ಕಮಿಷನ್ ದಂಧೆಗೆ ಬಿಗ್ ಬ್ರೇಕ್. ಬಿಜೆಪಿ ಸರ್ಕಾರದಿಂದಲೂ ಗುತ್ತಿಗೆದಾರರು ಬಾಕಿ ಬಿಲ್ ಪಾವತಿ ಮಾಡುವಂತೆ ಕೇಳುತ್ತಲೇ ಬಂದಿದ್ರು. ಆದ್ರೆ ಬಿಜೆಪಿ ಸರ್ಕಾರ ಅದ್ಯಾಕೋ ಗುತ್ತಿಗೆದಾರರ ಮನವಿಗೆ ಸ್ಪಂದಿಸಿರಲಿಲ್ಲ. ಆದ್ರೆ ಸಿದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದು, ರಾಜ್ಯ ಗುತ್ತಿಗೆದಾರರ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಗುತ್ತಿಗೆದಾರರ ಬಿಲ್ ಪಾವತಿ ಮಾತ್ರವಲ್ಲದೆ ಕಮಿಷನ್ ದಂಧೆಯ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಇವತ್ತು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಿಮಗೆ ನಾವು ಕೊಡ್ತಕ್ಕಂಥ ನಿಮಗೆ ಬಾಕಿ ಬಿಲ್ಗಳ ಬಗ್ಗೆ ನಾವು ಎಷ್ಟು ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ಯಾರು ಕೂಡ ತಪ್ಪು ತಿಳ್ಕೋಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ಸಂತೋಷದಿಂದ ನಿಮ್ಮ ವಾರ್ಷಿಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ, ರಾಜ್ಯ ಮಟ್ಟದ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈಗಾಗಲೇ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆದಾರರಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಮಾಡಲಾಗಿದೆ. ಜಿಲ್ಲಾ ಮುಖ್ಯ ರಸ್ತೆಗಳು, ರಾಜ್ಯ ಹೆದ್ದಾರಿಗಳ ನಿರ್ವಹಣೆ ಸೇರಿದಂತೆ ರಸ್ತೆ ಕಾಮಗಾರಿ ಕೈಗೊಂಡಿದ್ದ 1045ಕ್ಕೂ ಹೆಚ್ಚು ಗುತ್ತಿಗೆದಾರರು ಬಿಲ್ ಪಾವತಿಯಾಗದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಆದ್ರೀಗ ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದ ಬಾಕಿ ಉಳಿದಿದ್ದ ಬಿಲ್ಗಳನ್ನ ಆದ್ಯತೆ ಮೇರೆಗೆ ಪಾವತಿ ಮಾಡಿದೆ. ಈ ಬಗ್ಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಾವು ಇಲಾಖೆಯಲ್ಲಿ ಮಾಡಿದ್ರು ಕೂಡ ಇನ್ನೂ ಭಾಳಷ್ಟು ಕೊಡಬೇಕಾಗಿದೆ. ಮಾಡಿದಕ್ಕೆ ಇಷ್ಟಕ್ಕೆ ಅವರು ತೃಪ್ತಿಲ್ಲ, ನಾವು ಇಲ್ಲ. ಈಗ 25% ಸಮಸ್ಯೆ ಇರೋದು, ಇನ್ನೂ 75% ನಾವು ಬಾಕಿ ಇದೆ. ನಮ್ಮ ಥರ ಬೇರೆ ಇಲಾಖೆಯಲ್ಲಿ ಕೂಡ ಇದೆ. ಆದರೆ ಈಗ ಆರೋಪ ಮಾಡೋದು, ಅಸಮಾಧಾನ ಮಾಡೋದು ನಮ್ಮ ಮ್ಯಾಗೆ ಮಾಡಬಾರ್ದು. ಅವರು ಹಿಂದಿನ ಸರ್ಕಾರ ಮೇಲೆ ಮಾಡಬೇಕು. ಯಾಕಂದರೆ ಅವರು ಅನುದಾನ ಇಲ್ಲದೆ ಎಷ್ಟನ್ನೇ ಹೊಸ ಕಾಮಗಾರಿ ಕೊಟ್ಟಿದ್ದಾರೆ. ಹೀಗಾಗಿ ಅದು ತಾರತಮ್ಯ ಆಗಿದೆ. ನಾವು ಹೊಣೆಗಾರಲ್ಲ, ಆದರೂ ಕೂಡ ನಾವು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಚಿವರೇ ಹೇಳಿದಂತೆ ಸುಮಾರು 1 ಕೋಟಿಯವರೆಗೆ ಇರೋ ಬಿಲ್ಗಳನ್ನ ಪಾವತಿ ಮಾಡಲಾಗಿದೆ. 5 ಲಕ್ಷದಿಂದ 1 ಕೋಟಿಯವರೆಗೆ ಸುಮಾರು 1045 ಜನ ಗುತ್ತಿಗೆದಾರರಿಗೆ ಹಣ ನೀಡಲಾಗಿದೆ. ಆನ್ಲೈನ್ನಲ್ಲಿ ಹಣ ನೀಡಲಾಗಿದ್ದು, ಈ ಮೂಲಕ ಗುತ್ತಿಗೆದಾರರ ಸಂಕಷ್ಟಕ್ಕೆ ಕೊಂಚ ಮುಕ್ತಿ ಸಿಕ್ಕಂತಾಗಿದೆ. ಸುಮಾರು 1 ಕೋಟಿವರೆಗೆ, ಅದು 5 ಲಕ್ಷದಿಂದ 10 ಲಕ್ಷ, 50, 70 ಲಕ್ಷ, 1045 ಜನಕ್ಕೆ 50% ಟೋಟಲ್ ನಮ್ಮದು ಪೆಂಡೆನ್ಸಿ ಇದ್ದದ್ದು ಖಾಲಿಯಾಗಿದೆ. ಸೊ ಇನ್ನು ಬರುವಂಥ ದಿನಗಳಲ್ಲಿ ಹಂತವಾಗಿ ಮಾಡ್ತೀವಿ. ಮಾಡಿದ್ದು ನಾವು ಡೈರೆಕ್ಟಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಆನ್ಲೈನಲ್ಲಿ. ಸೊ ಇನ್ನು ಬಂದದ್ದು ಪರ್ಸೆಂಟೇಜ್ ವೈಸ್ ಕೊಡ್ತೀವಿ. ಟೋಟಲು 4,000 ಕೋಟಿ ಇದ್ದರೆ 1,000 ಬಂದರೆ ಎಲ್ಲರಿಗೂ 25% ಬರುತ್ತೆ. ಆ ರೀತಿ ಅಥವಾ 20% ಬರ್ಬೋದು, 25 ಬರ್ಬೋದು, ಡಿಪೆಂಡ್ ಅಪಾನ್ ರಿಲೀಸ್ ಮೇಲೆ. ಸೊ ಅದು ಯಾವ ಬರ್ತೀವಿ ಅದರ ಆಧಾರ ಮೇಲೆ ಅದನ್ನು ಪರ್ಸೆಂಟೇಜ್ ವೈಸ್ ಕೊಟ್ಟರೆ ಎಲ್ಲರೂ ಸಮಾಧಾನ ಇರ್ತಾರೆ. ಯಾರಿಗೆ ಹೆಚ್ಚು ಕಮ್ಮಿ ಆಗೋಲ್ಲ. 1 ಕೋಟಿ ಇದ್ರೆ 25 ಲಕ್ಷ ರೂಪಾಯಿ ಬರ್ತದೆ, 2 ಕೋಟಿ ಇದ್ರೆ 50 ಲಕ್ಷ ರೂಪಾಯಿ ಬರ್ತದೆ. ಆ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಲೋಕೋಪಯೋಗಿ ಇಲಾಖೆಯಲ್ಲಿ 4,000 ಕೋಟಿಯಷ್ಟು ಬಿಲ್ ಪೆಂಡಿಂಗ್ ಇದ್ದು, ಹಂತವಾಗಿ ಹಣ ಬಿಡುಗಡೆ ಮಾಡ್ತೀವಿ. ಹೆಚ್ಚಿನ ಅನುದಾನಕ್ಕಾಗಿ ಸಿಎಂಗೂ ಕೂಡ ಮನವಿ ಮಾಡಿದ್ದೇವೆ. ಅನುದಾನ ಸಿಕ್ಕ ನಂತರ ಉಳಿದ ಬಿಲ್ಗಳನ್ನ ಆದಷ್ಟು ಬೇಗ ಪಾವತಿ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಇನ್ನೂ ಪೆಂಡಿಂಗ್ ಇದೆ. ಇನ್ನೂ ಸುಮಾರು 4,000 ಕೋಟಿ ಇರಬೇಕು ನಮಗೆ ಕೊಡಬೇಕಾದ್ದು. 4,000 crore ಕೊಡಬೇಕು ನಾವು. ಇದು ಅಡಿಷನ್ನು ಬಜೆಟ್ನಲ್ಲಿ ಇಲ್ಲದೇ ಇರುವಂಥದ್ದು. ಇದು ಹೀಗಾಗಿ ಸಮಸ್ಯೆ ಆಗಿದೆ. ಯಾಕೆಂದರೆ ಫೈನಾನ್ಸ್ ಅವರು ಕುಡಿದು ಎಷ್ಟು ಬಜೆಟ್ ಇದೆ ಕೊಟ್ಟಿರ್ತಾರೆ ಅಷ್ಟೇ ಕೊಡೋರು ಅವರು, ಎಕ್ಸಸ್ ಕೊಡೋಲ್ಲ. ಹೀಗಾಗಿ ಎಕ್ಸ್ಟ್ರಾ ಇವತ್ತು ಕೇಳಿದ್ದೀವಿ CM ಅವ್ರಿಗೆ, ಮೋಸ್ಟ್ಲಿ ಕೊಡ್ತು ಅಂತ ಹೇಳಿದ್ದಾರೆ. ಕೊಟ್ಟರೆ ಸ್ವಲ್ಪ ಪರಿಹಾರ ಆಗುತ್ತೆ. ಕಳೆದ 3 ವರ್ಷಗಳಿಂದ ಬಿಲ್ ಪಾವತಿಯಾಗದೇ ಇರುವುದರಿಂದ ಸಣ್ಣ ಗುತ್ತಿಗೆದಾರರು ಸಂಕಷ್ಟಕ್ಕೆ ಸಿಲುಕಿದ್ರು. ಅವರನ್ನ ಮತ್ತಷ್ಟು ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕದಂತೆ ರಕ್ಷಿಸುವ ಉದ್ದೇಶದಿಂದ 1000ಕ್ಕೂ ಹೆಚ್ಚು ಸಣ್ಣ ಗುತ್ತಿಗೆದಾರರ ಬಿಲ್ಗಳನ್ನ ಪಾವತಿ ಮಾಡಲಾಗಿದೆ. ದೊಡ್ಡ ಗುತ್ತಿಗೆದಾರರಿಗೆ ಅಂತಹ ಒತ್ತಡ ತಡೆದುಕೊಳ್ಳುವ ಶಕ್ತಿ ಇರುತ್ತೆ, ಆದರೆ ಸಣ್ಣ ಗುತ್ತಿಗೆದಾರರಿಗೆ ಆ ಶಕ್ತಿ ಇರಲ್ಲ. ಹೀಗಾಗಿ ಆದ್ಯತೆ ಮೇರೆಗೆ ನೀಡುವ ಸೂತ್ರ ಜಾರಿಗೊಳಿಸಿದ್ದೇವೆ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲಿ ಕೂಡ ಅಂತ ಹೇಳ್ತಾರೆ, ಸಮಸ್ಯೆ ಒಂದೇ ಸಾರಿ ಪರಿಹಾರ ಆಗೋಲ್ಲ. ಇನ್ನು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಇದು ಲಾಂಗ್ ಪ್ರೊಸೆಸ್. ಇದು 6 ತಿಂಗಳಿಂದ 1 ವರ್ಷದಲ್ಲಿ ಪರಿಹಾರ ಆಗುತ್ತೆ.
ಒಟ್ಟಲ್ಲಿ 3 ವರ್ಷಗಳಿಂದ ಹಣ ಪಾವತಿಯಾಗದೆ ಸಂಕಷ್ಟದಲ್ಲಿದ್ದ ಗುತ್ತಿಗೆದಾರರಿಗೆ ಸರ್ಕಾರ ಒಂದಷ್ಟು ನಿರಾಳವಾಗುವಂತೆ ಮಾಡಿದೆ. 1000ಕ್ಕೂ ಹೆಚ್ಚು ಗುತ್ತಿಗೆದಾರರ ಬಿಲ್ ಪಾವತಿಸಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕದಂತೆ ಸಿದ್ದು ಸರ್ಕಾರ ನೆರವಾಗಿದೆ. ಈ ಮೂಲಕ ಕಮಿಷನ್ ದಂಧೆಗೆ ಬ್ರೇಕ್ ಹಾಕಿ ಆಡಳಿತದಲ್ಲಿ ಪಾರದರ್ಶತೆ ತೋರುವುದಕ್ಕೆ ಮುಂದಾಗಿರುವುದಂತೂ ಸುಳ್ಳಲ್ಲ.